ಇದು ಪ್ರಯಾಗ್ರಾಜದ ಘಟನೆ. ಪ್ರಯಾಗ್ರಾಜಲ್ಲಿ ನಿಮಗೆ ಗೊತ್ತು, ಅಲ್ಲಿ ಕುಂಭಸ್ನಾನ ನಡೀತು, ಕುಂಭಮೇಳ ನಡೀತು. ಆ ಸಂದರ್ಭದಲ್ಲಿ ಕೋಟ್ಯಾಂತರ ಭಕ್ತರು ಬಂದು ಸ್ನಾನ ಮಾಡ್ತಾ ಇರ್ತಾರೆ. ಶಾಹಿ ಸ್ನಾನ, ಪುಣ್ಯ ಸ್ನಾನ ಮಾಡ್ತಾ ಇರ್ತಾರೆ. ಮೇಲ್ಗಡೆ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿ ಕೆಳಗಡೆ ನೋಡ್ತಾರೆ. ಏನು ಕೋಟಿಗಟ್ಟಲೆ ಜನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಪ್ರಯಾಗ್ರಾಜಲ್ಲಿ, ಏನಿದು ಅಂತ ಪಾರ್ವತಿ ಶಿವನನ್ನು ಕೇಳ್ತಾರೆ. ಯಾರು ಪುಣ್ಯ ಸ್ನಾನವನ್ನು ಮಾಡ್ತಾರೋ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ ಅಂತ ಶಿವ ಹೇಳ್ತಾನೆ. ಪಾರ್ವತಿ ಗಾಬರಿ ಆಗ್ಬಿಡ್ತಾಳೆ. ಅಲ್ಲ, ಈ ಕೋಟ್ಯಾಂತರ ಜನ ಕೈಲಾಸಕ್ಕೆ ಬಂದುಬಿಟ್ರೆ, ಸ್ವರ್ಗಕ್ಕೆ ಬಂದುಬಿಟ್ರೆ ಕತೆ ಏನು ಅಂತ. ಆವಾಗ ಶಿವ ಹೇಳ್ತಾನೆ, ಸ್ನಾನ ಮಾಡುವುದಂದರೆ ದೈಹಿಕವಾದ ಸ್ನಾನ ಮಾಡುವುದಲ್ಲ, ಮನಸ್ಸಿನ ಮೈಲಿಗೆಯನ್ನು ಯಾರು ತೊಳೆದುಕೊಂಡು ಶುಭ್ರರಾಗ್ತಾರೋ ಅವರಿಗೆ ಪುಣ್ಯ ಪ್ರಾಪ್ತಿ ಆಗತ್ತೆ, ಅವ್ರಿಗೆ ಸ್ವರ್ಗ ಲಭಿಸ್ತದೆ ಅಂತ ಹೇಳ್ತಾಳೆ. ಪರೀಕ್ಷೆ ಮಾಡೋಣ ಬಾ, ಹಾಗಾದರೆ ಎಷ್ಟು ಜನರಿಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ ನೋಡೋಣ ಅಂತ ಇಬ್ಬರು ಭೂಲೋಕಕ್ಕೆ ಬರ್ತಾರೆ. ಶಿವ ಕುಷ್ಠರೋಗಿ ಆಗ್ತಾನೆ, ಪಾರ್ವತಿ ಸ್ಫುರದ್ರೂಪಿಯಾದಂಥ ಒಬ್ಬ ಯುವತಿ ಆಗ್ತಾಳೆ. ಈ ಸ್ಫುರದ್ರೂಪಿಯಾದಂಥ ಈ ಯುವತಿ ತನ್ನ ಗಂಡನನ್ನು, ಕುಷ್ಠರೋಗದಿಂದ ಇದ್ದಂಥ ಗಂಡನನ್ನು ತೆಗೆದುಕೊಂಡು ಈ ತ್ರಿವೇಣಿ ಸಂಗಮದ ದಂಡೆ ಇದೆಯಲ್ಲ, ಗಂಗಾ ನದಿಯ ದಂಡೆಯ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲಿ ಬಂದಿರುವಂಥ ಭಕ್ತರಿಗೆಲ್ಲ ಕೇಳ್ತಾಳೆ, ದಯವಿಟ್ಟು ನನ್ನ ಗಂಡನನ್ನು ಯಾರಾದರೂ ಬಂದು ಸಹಾಯ ಮಾಡಿ, ಸ್ನಾನ ಮಾಡಲಿಕ್ಕೆ ಸಹಾಯ ಮಾಡಿ, ಏಕೆಂದರೆ ಇದು ಪುಣ್ಯ ಸ್ನಾನ, ಶಾಹಿ ಸ್ನಾನ ನಡೀತಾ ಇದೆ, ನನ್ನ ಗಂಡನಿಗೂ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ. ಅಲ್ಲಿರೋರು ಯಾರು ಆಕೆಗೆ ಸಹಾಯವನ್ನೇ ಮಾಡಿದ್ರು. ಒಂದಷ್ಟು ಜನ ಕಾಮುಕರು ಆಕೆ ಹೇಳ್ತಾಳೆ, ಈ ಕುಷ್ಠರೋಗಿಯನ್ನು ಇಟ್ಕೊಂಡು ಏನು ಮಾಡ್ತೀವಿ, ನೀನು ಇಲ್ಲಿ ಬಿಸಾಕು, ಇಷ್ಟು ಸುಂದರಿಯಾಗಿದೆಯಾ, ನನ್ನ ಜೊತೆ ಮದುವೆ ಮಾಡ್ಕೊ, ಸುಖವಾಗಿ ಇಡ್ತೀನಿ ಅಂತ ಹೇಳ್ತಾಳೆ. ಒಳಗಡೆ ಪಾರ್ವತಿ ನಗ್ತಾ ಇರ್ತಾಳೆ. ಇಡೀ ದಿವಸ ಪ್ರಯತ್ನ ಮಾಡ್ತಾರೆ, ಒಬ್ಬರೇ ಒಬ್ಬರು ಅವ್ರಿಗೆ ಸಹಾಯ ಮಾಡೋದಿಲ್ಲ. ಕುಷ್ಠರೋಗಿಯ ಸ್ನಾನ ಮಾಡಿಸ್ಲಿಕ್ಕೆ ಯಾರೂ ಹೆಲ್ಪೇ ಮಾಡೋದಿಲ್ಲ. ಕೊನೆಗೆ ಆ ಕಡೆಯಿಂದ ಒಬ್ಬ ಸೂರ್ಯಾಸ್ತದ ಸಮಯ ಒಬ್ಬ ಯುವಕ ಬರ್ತಾ ಇರ್ತಾನೆ, ಕೈಯಲ್ಲಿ ಪ್ರಸಾದ ಇರ್ತದೆ. ಈ ಯುವತಿ ಆ ಯುವಕನಿಗೆ ಕೇಳ್ತಾಳೆ, ದಯವಿಟ್ಟು ನೀನಾದರೂ ನನಗೆ ಸಹಾಯ ಮಾಡು, ನನ್ನ ಗಂಡ ಕುಷ್ಠರೋಗಿಗೆ ಸ್ನಾನ ಮಾಡಿಸ್ಬೇಕು. ಆ ಯುವಕ ಪ್ರಸಾದವನ್ನು ಪಕ್ಕಕ್ಕೆ ಇಡ್ತಾನೆ. ಆ ಯುವತಿಯ ಹೆಗಲ ಮೇಲಿದ್ದಂಥ ಕುಷ್ಠರೋಗಿಯನ್ನು ಕರ್ಕೊಂಡೋಗಿ ತ್ರಿವೇಣಿ ಸಂಗಮದಲ್ಲಿ, ಸಂಗಮ್ ನೋಸ್ ಅಂತಿದೆಯಲ್ಲ, ಅಲ್ಲಿ ಅದ್ದಿ ಸ್ನಾನ ಮಾಡಿಸಿ ಮೇಲೆ ಕರ್ಕೊಂಬಂದು ಆತನ ಮೈಯನ್ನು ಟವಲ್ನಿಂದ ಒರೆಸ್ತಾನೆ. ತನ್ನ ಹೆಗಲ ಮೇಲೆ ಒಂದು ಟವಲ್ ಇರುತ್ತೆ, ಅದರಿಂದ ಕುಷ್ಠರೋಗಿಯ ಮೈಯನ್ನೆಲ್ಲ ಒರೆಸ್ತಾನೆ. ಒರೆಸಿ ಪ್ರಸಾದ ಇರುತ್ತಲ್ಲ, ಆ ಪ್ರಸಾದವನ್ನು ತಾಯಿಯ ಕೈ ಕೊಡ್ತಾನೆ. ಕೊಟ್ಟು, ನಿನ್ನ ಗಂಡನಿಗೆ ಇದನ್ನು ತಿನಿಸು, ಒಳ್ಳೆಯದಾದರೂ ಆಗಲಿ ಅಂತ. ಆವಾಗ ಇದ್ದಕ್ಕಿದ್ದ ಹಾಗೆ ಶಿವ ಮತ್ತು ಪಾರ್ವತಿಯರು ಪ್ರಸನ್ನರಾಗಿಬಿಡ್ತಾರೆ, ಅಂತರ್ಧಾನರಾಗ್ತಾರೆ, ಕೈಲಾಸಕ್ಕೆ ಹೊರಟೋಗ್ತಾರೆ. ಆಗ ಶಿವ ಹೇಳ್ತಾನೆ, ನೋಡು, ಇಷ್ಟು ಜನ, ಕೋಟಿಗಟ್ಟಲೆ ಜನ ಸ್ನಾನ ಮಾಡಿದರು, ಆದರೆ ಸ್ವರ್ಗ ಪ್ರಾಪ್ತಿಯಾಗುವ ಯೋಗ ಇದ್ದದ್ದು ಆ ಯುವಕನಿಗೆ ಮಾತ್ರ. ಸ್ನಾನ ಮಾಡಬೇಕಾದ್ದು ದೇಹಕ್ಕಲ್ಲ, ಮನಸ್ಸಿನ ಮಲಿನತೆಯನ್ನು ಕಳ್ಕೋಬೇಕು, ಶುಭ್ರರಾಗಬೇಕು, ಪಾವನರಾಗಬೇಕು, ಆವಾಗ ಸ್ವರ್ಗ ಪ್ರಾಪ್ತಿ ಆಗತ್ತೆ. ಎಂಥ ಮಾತು ನೋಡಿ.